ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫೂರ್ತಿ. ನನ್ನ ಚೈನೀಸ್ ಹೆಸರು ಖೌನ. ನನ್ನ ಮಾಸ್ಟರ್ಸ್ ಡಿಗ್ರಿದು ಮೊದಲನೇ ಸೆಮಿಸ್ಟರ್ದು ಮೊದಲನೇ ಕ್ಲಾಸ್ ಇವತ್ತಿಂದ ಶುರುವಾಗಿದೆ. ಈ ಸಬ್ಜೆಕ್ಟ್ ಮೆಡಿಕಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ. ಚೈನಾದಲ್ಲಿ MD ಅಥವಾ MS ಮಾಡಬೇಕು ಅಂದ್ರೆ ಕ್ಲಿನಿಕಲ್ಸ್ ಮತ್ತೆ ಸರ್ಜರಿ ಜೊತೆಗೆ ರಿಸರ್ಚ್ ಸಹ ಮಾಡಬೇಕಾಗುತ್ತೆ. ಇದರಿಂದ ನಮಗೆ ರಿಸರ್ಚ್ ರಿಲೇಟೆಡ್ ಸಬ್ಜೆಕ್ಟ್ ಸಹ ಇರ್ತವೆ. ಮೆಡಿಕಲ್ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಬೆಳಿಗ್ಗೆ 8 ಇಂದ 12 ವರೆಗೂ ಇತ್ತು. ಅದಾದ್ಮೇಲೆ ನಾನು ಎಲ್ಲಾ ಫ್ರೆಂಡ್ಸ್ ನ ಕರ್ಕೊಂಡು ಬೈಕ್ ಮಾರ್ಕೆಟ್ಗೆ ಹೋದ್ವಿ. ನಾನು ಚೈನಾದಲ್ಲಿ MBBS ಮಾಡುವಾಗ ಬೈಕೇ ತಗೊಂಡಿರ್ಲಿಲ್ಲ. ಆ ಡಿಸಿಷನ್ ನಾನು ಇವತ್ತಿನವರೆಗೂ ರಿಗ್ರೆಟ್ ಮಾಡ್ತೀನಿ. ಅದಕ್ಕೆ ಇವಾಗ ಬುದ್ಧಿ ಬಂದು ಕ್ಲಾಸ್ ಸ್ಟಾರ್ಟ್ ಆಗಿದ್ ಮೂರನೇ ದಿನನೇ ಬೈಕ್ ತಗೊಳಕ್ಕೆ ಹೋದೆ. ಚೈನಾದಲ್ಲಿ ಪೆಟ್ರೋಲ್ ಗಾಡಿಗಿಂತ ಜಾಸ್ತಿ ಎಲೆಕ್ಟ್ರಿಕ್ ಗಾಡಿನ ಬಳಸ್ತಾರೆ. ನೋಡೋಕ್ ಸ್ವಲ್ಪ ಧೂಳು ಗಲೀಜಾಗಿರ್ಬೋದು, ಆದ್ರೆ ಇದು ಫಸ್ಟ್ ಸ್ಟ್ಯಾಂಡ್ ಗಾಡಿನೇ. 2023 ಮಾಡೆಲ್ ಆಗಿರೋದ್ರಿಂದ ವೇರ್ ಹೌಸ್ ಅಲ್ಲಿ ಇಟ್ಟಿದ್ದು. ಗಾಡಿನ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಟೈರ್ಗೆ ಗಾಳಿ ತುಂಬಿಸಿ ನನ್ನ ಕಣ್ ಮುಂದೆನೆ ಹೊಸ ಬ್ಯಾಟ್ರಿ ಹಾಕಿ ಟೆಸ್ಟ್ ಡ್ರೈವ್ ಎಲ್ಲ ಮಾಡಿದ ಮೇಲೆನೆ ನಾನು ಗಾಡಿಗೆ ಒಪ್ಪಿಗೆ ಕೊಟ್ಟಿದ್ದು. ನನ್ನ ಹೊಸ ಗಾಡಿ ಬೆಲೆ ಎಷ್ಟು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಎಷ್ಟು ಆಗಿರಬಹುದು ಅಂತ ನೀವು ಗೆಸ್ ಮಾಡಿ. ನಿಜ ಹೇಳ್ಬೇಕಂದ್ರೆ ನಂಗೆ ಸ್ಟಾರ್ಟಿಂಗ್ ಅಲ್ಲಿ ಗಾಡಿ ಕಲರ್ ಇಷ್ಟ ಆಗಿರ್ಲಿಲ್ಲ. ನನಗೆ ಪಿಂಕ್ ಕಲರ್ ಗಾಡಿ ಬೇಕು ಅಂತ ನಾನು ಹುಡುಕಾಡ್ದೆ, ಬಟ್ ನನ್ನ ಬಜೆಟ್ ಅಲ್ಲಿ ಇರ್ಲಿಲ್ಲ ಯಾವ್ದು. ನೀನೆಲ್ಲ ಮಾಡಿದ್ಮೇಲೆ ಲಾಸ್ಟ್ ಅಲ್ಲಿ ಗಾಡಿ ನೋಡೋದಿಕ್ಕೆ ಚೆನ್ನಾಗಿತ್ತು. ಆವಾಗ ನಂಗೆ ಇಷ್ಟ ಆಗಿದ್ದು. ನಮ್ಮ ಅಣ್ಣ ಹತ್ರ ಏತರ್ ಎಲೆಕ್ಟ್ರಿಕ್ ಬೈಕ್ ಇತ್ತು, ಅದನ್ನ ಓಡಿಸಿ ನಂಗೆ ಅಭ್ಯಾಸ ಇತ್ತು. ಅದಕ್ಕೆ ಈ ಗಾಡಿ ಓಡಿಸೋದಿಕ್ಕೆ ನಂಗೇನ್ ಕಷ್ಟ ಅನ್ಸಿಲ್ಲ. ಇನ್ನೊಂದು ಖುಷಿ ಮಾತೇನಂದ್ರೆ ಈ ಗಾಡಿನ ನಾನು ಸಂಪಾದನೆ ಮಾಡಿ ಕೂಡಿಕೊಂಡಿದ್ದ ಕಾಸಲ್ಲಿ ತಗೊಂಡೆ. ಗಾಡಿ ತಗೊಂಡಿದ್ದಾದ್ಮೇಲೆ ನಾವು ಬೇಗ ಲಂಚ್ ಮಾಡ್ಕೊಂಡು ನಮ್ಮ ಆಫ್ಟರ್ನೂನ್ ಕ್ಲಾಸ್ ನ ಅಟೆಂಡ್ ಮಾಡಿದ್ವಿ. ಈ ಸಬ್ಜೆಕ್ಟ್ ಹೆಸರು ಕ್ಲಿನಿಕಲ್ ಮೆಡಿಸಿನ್. 2 ಗಂಟೆಯಿಂದ 4 ಗಂಟೆವರೆಗೂ ಇತ್ತು ಈ ಕ್ಲಾಸ್. ನಮ್ ದೇಶ ಬಿಟ್ಟು ಎಷ್ಟೇ ದೂರ ಹೋದ್ರೂ ಸಹ ನಮ್ಮ ಸಂಪ್ರದಾಯನ ನಾವು ಮರಿಬಾರ್ದು. ಚೈನಾದಲ್ಲಿ ನಾವು ಸ್ಟೂಡೆಂಟ್ಸ್ ಏನಾದ್ರು ರೋಡ್ ಅಲ್ಲಿ ಪೂಜೆ ಮಾಡಿದ್ರೆ ಅದನ್ನ ಇಲ್ಲೀಗಲ್ ಆಕ್ಟಿವಿಟಿ ಅಂತ ಕನ್ಸಿಡರ್ ಮಾಡಿ ಡಿಪೋರ್ಟ್ ಮಾಡ್ಬಿಡ್ತಾರೆ. ಅದಕ್ಕೆ ನಿಂಬೆ ಹಣ್ಣು, ತೆಂಗಿನಕಾಯಿ, ಕಡ್ಡಿ ಎತ್ಕೊಂಡು ಪೂಜೆ ಮಾಡೋಕ್ಕಾಗಿಲ್ಲ. ಅದಕ್ಕೆ ರೂಮಿಂದ ಕೈಯಲ್ಲೇ ಅರ್ಶನ ಕುಂಕುಮ ತಗೊಬಂದು ಎಲ್ಲಾ ಕಡೆ ಇಟ್ಟು ಕಣ್ಣಕ್ ಕಾಣಿಸಿದ ಯಾವ್ದೋ ಒಂದು ಹೂವ ಕಿತ್ಬಿಟ್ಟು ರೂಮಿಗೆ ಹೋಗ್ಬಿಟ್ಟು ನಾನು ದೇವ್ರ ಮುಂದೆ ನಿಂತ್ಕೊಂಡು ರೂಮಿಂದನೇ ಗಾಡಿಗೆ ಪೂಜೆ ಮಾಡಿದೆ. ಇದೇ ತರ ವಿಡಿಯೋಸ್ಗೆ ನನ್ನ ಫಾಲೋ ಮಾಡಿ. ಓಕೆ, ಬೈ ಬಾಯ್.